ಈಗ ನಿನ್ನೆ ದರ್ಶನ್ ಸರ್ ಅವ್ರಿಗೆ ಬೇಲ್ ರದ್ದಾಯ್ತು. ಹಾ ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನಮ್ಗೆ ಏನ್ ಅನಿಸ್ತದೆ ಅಂತಂದ್ರೆ ಮಾಡಬಾರ್ದಂತದ್ ಏನು ಆಗಿಲ್ಲ. ಒಂದ್ ಮರ್ಡರ್ ಆಗೈತೆ, ಎಲ್ಲಾ ತರಾನು ಎಲ್ಲಾ ರೌಡಿಗಳು ಎಲ್ಲಾರು ಮರ್ಡರ್ ಮಾಡಿದ್ದಾರೆ. ಹಾ ಬೇಕು ಅಂತ ಮಾಡೋರು ಇಲ್ಲ ಬೇಡ ಅಂತ ಮಾಡೋರು, ಹ್ಮ್. ಒಟ್ನಲ್ಲಿ ಯಾರು ಮಾಡದಿರ ಅಂತ ತಪ್ಪನ ಏನು ಅವ್ರು ಮಾಡಿಲ್ಲ. ಹಾ ರದ್ದಾಯ್ತು. ಅದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಮನ್ಸಿಗೆ ತುಂಬಾ ನೋವಾಗ್ತಾ ಇದೆ. ಯಾಕಂದ್ರೆ ಎಲ್ಲಾರು ಒಂದೇ ಅಲ್ವಾ. ಹಾ ಈಗ ಅವ್ರು ಮಾಡಿರೋದ್ರಲ್ಲಿ ಏನ್ ತಪ್ಪೈತೆ ಫಸ್ಟ್ ಅದನ್ನ ಹೇಳಿ. ಹಾ ಇದು ತಪ್ಪಿದ್ರೆ ಇದೀಗ ನಮ್ಮನೆ ಹೆಣ್ಮಕ್ಳಿಗೆ ಏನಾರ ಮಾಡಿದ್ರೆ ಬಿಟ್ಬಿಡ್ತೀವ. ಹಾ ಹಂಗಾಗಿ ಅದು ತಪ್ಪು ಅಂತಾನೆ ನಾವ್ ಹೇಳೋದು. ಆದಷ್ಟು ಬೇಗ ಅವ್ರಿಗೆ ಬೇಲ್ ಸಿಕ್ಲಿ ಅಂತಾನೆ ನಾವ್ ಅರ್ಸೋದು. ಮತ್ತೆ ಅವ್ರ ಫ್ಯಾನ್ ಫಾಲೋಯಿಂಗ್ ಕಮ್ಮಿ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಆನೆ ನಡೆದಿದ್ದೆ ದಾರಿ ಸರ್. ಅದ್ ಹೆಂಗ್ ಸರ್ ಕಮ್ಮಿ ಆಗ್ಬಿಡ್ತದೆ? ಆನೆ ಹೋದ್ ಜಾಗದಲ್ಲಿ ನಾವು ಹೋದ್ರೆ ಒಂದ್ ಇರುವೆ ಹೋದಂಗೆ ಸರ್. ಹಾ. ಆನೆನೆ ಸಾಲಿಸ್ತದೆ. ಸರಿ ಸರ್. ಏನ್ ಅನ್ಸುತ್ತೆ ನಿಮ್ಗೆ? ಆದ್ರೂ ಒಂದ್ ಕಡೆ ಬೇಜಾರಾಗ್ತಿದೆ. ಹಾ ಆದ್ರೂ ಒಂದ್ ಕಡೆ ನ್ಯಾಯ ದೊರಕಬೇಕು ಅಂತ ನಾವು ಕೇಳ್ಕೊತೀವಿ. ಹಾ ಅವರು ಚಿಕ್ಕವರೇ ಆಗ್ಲಿ ದೊಡ್ಡವರೇ ಆಗ್ಲಿ, ಅವರು ಸಾಹುಕಾರರಲ್ಲಿ ಬಡವರೇ ಆಗ್ಲಿ, ಹಾ ಆದ್ರೂ ಅವ್ರಿಗೆ ನ್ಯಾಯ ದೊರಕಬೇಕು. ಹಾ ದೊರಕ್ಲಿ. ಸತ್ಯ ಒಂದು ಮೇಲಿರ್ಲಿ, ಕೀಳಿರೋದ್ ಬೇಡ ಯಾವತ್ತು. ನನ್ಗೇನು ಇಲ್ಲ, ನಂಗ ಈಗ ಇಲ್ಲ ಅಡು ಬರ್ತದೆ ನಿಮ್ಮಂತ ಏನೋ ಹತ್ತು ಬಿಡ ರಾತ್ರಿ ಹಾ ಅದು ಸರಿ ಅಲ್ಲ. ಅದು ಹಾ ಇಲ್ಲಿ ಅವನ್ ತರ ಒಳ್ಳೆ ಮನ್ಸ ಯಾರು ಇಲ್ಲ. ಹಾ ಅವನ್ ತರ ಒಳ್ಳೆ ಮನ್ಸ ಯಾರು ಇಲ್ವೇ ಇಲ್ಲ. ಅವ್ನ್ ತುಳಿಬೇಕಾದ್ ಮಾಡ್ತಾ ಇರೋದು ಎಲ್ರು. ಹಾ ಯಾರ್ ಮಾಡ್ತಾವ್ರೆ ಅಂತ? ಎಲ್ರು ಮಾಡ್ತಾ ಇರೋದು ಅವ್ನ ಒಬ್ಬನ್ನ ಸರಿ. ಹಾ ನಮ್ ಡಿ ಬಾಸ್ ನ ಒಬ್ಬನೇ ಇಲ್ಲಿ ಎಲ್ರು ಮಾಡ್ತಾ ಇರೋದು. ಇಲ್ಲಿ ಅವನ್ ಬೆಳೆಗಿಲ್ಲ ಅಂತ ಅವ ಮಾಡ್ತಾ ಇರೋದು. ನಾ ಹೇಳದ್ನಲ್ಲ, ಈ ಮೀಡಿಯಾದವ್ರು ಎಲ್ರೂ ದರ್ಶನ ಬೋಯ್ತಾರ ಸರಿ. ಇಲ್ಲಿ ನಿಜ ಹೇಳ್ಬೇಕು ಅಂದ್ರ ಅವನ್ ತರ ಮನ್ಸ ಇಲ್ಲಿ ನಮ್ ದೇಶದಲ್ಲೇ ಇಲ್ಲ. ನಿಮ್ಗೆ ಏನ್ ಅನ್ಸುತ್ತೆ? ಅವ್ರಿಗೆ ಬೇಲ್ ಕೊಡ್ಬೇಕು ಅನ್ಸುತ್ತೆ ಮತ್ತೆ? ಕೊಡ್ಬೇಕು ಸರ್. ಅವ್ರು ಇವಾಗ ಅವ್ರು ಮಾಡಿರೋದು ಒಂದ್ ತಪ್ಪನ ಎಲ್ಲಾ ಹೇಳ್ತಾ ಇದ್ದೀರಾ. ಅವ್ರು ಮಾಡಿರೋದು 100 ಒಳ್ಳೇದ್ ಮಾಡವ್ರೆ. ಹಾ. ಈ ಬೇರೆ ನ್ಯೂಸ್ ಚಾನೆಲ್ ಅವರೆಲ್ಲ ಅದೆಲ್ಲ ತೋರ್ಸಲ್ಲ. ಹಾ ಅವ್ರ ದರ್ಶನ್ ಅವ್ರು ಏನ್ ಒಳ್ಳೇದ್ ಮಾಡವ್ರೆ, ಯಾರ್ಯಾರು ದಾನ ಧರ್ಮ ಮಾಡವ್ರೆ ಅದ್ ತೋರ್ಸಲ್ಲ. ಹ್ಮ್. ಆ ದಾನ ಧರ್ಮ ತೋರಿಸ್ಬೇಕು ಅಂದ್ರೆ ಅದೇ ಇವಾಗ ಪುನೀತ್ ರಾಜ್ಕುಮಾರ್ ಅವರು ಸತ್ತೋದ್ರು, ಆ ತರ ಸತ್ತಾಗ ಮಾತ್ರ ಇವ್ರು ತೋರ್ಸೋದು. ಹಾ ಬದುಕಿದಾಗ ಅವ್ರು ಮಾಡಿರೋ ದಾನ ಧರ್ಮ ಏನು ತೋರ್ಸಲ್ಲ. ಓಕೆ ಸರ್, ನೀವ್ ಯಾರ ಅಭಿಮಾನಿ? ನಾವು ಪುನೀತ್ ರಾಜ್ಕುಮಾರ್ ಅಭಿಮಾನಿನೇ. ಹಾ. ಆದ್ರೂ ನಾವು ದರ್ಶನ್ ಅಲ್ವಾ. ಹಾ ನಮ್ ಕನ್ನಡ ರಂಗದವರು ಹಾ ಈಗ ಮರ್ಡರ್ ಆಗಿರೋನು ಏನು ಒಳ್ಳೆಯವನಲ್ಲ. ಹಾ ಇನ್ಸ್ಟಾಗ್ರಾಮ್ ಅಲ್ಲಿ ಅದ್ರಲ್ಲಿ ಇದ್ರಲ್ಲಿ ಹುಡುಗಿರ್ಗೆ ಕೆಟ್ಟದಾಗ ಕಮೆಂಟ್ ಹಾಕೋದು, ಹಾ ಮರ್ಮಾಂಗದು ಫೋಟೋ ತೆಗೆದು ಹಾಕೋದು ಅವನೇನ್ ಸಾಚ ಅಲ್ಲ. ಹಾ ಅವನ್ ಜಾಗದಲ್ಲಿ ನಾವಿದ್ರು ನಾವು ಅದೇ ಕೆಲಸ ಮಾಡ್ತಿದ್ವು. ಹ್ಮ್. ಇವಾಗ ಒಂದ್ ಹೆಣ್ಣಿಗೆ ಅವ್ರು ಯಾರ ಆಗಿರ್ಲಿ, ಹಾ ಅದು ಅವ್ರು ವೈಯಕ್ತಿಕವಾಗಿ ಇರ್ತಾರೆ. ಆ ಹೆಣ್ಣಿಗೆ ಇವ್ರು ಹೋಗ್ಬಿಟ್ಟು ಅವ್ರ ಪೇಜ್ ಅಲ್ಲಿ ಕೆಟ್ಟದಾಗಿ ಮೆಸೇಜ್ ಮಾಡೋದು, ಮರ್ಮಾಂಗದು ಫೋಟೋ ಕಳ್ಸೋದು, ಇಂಥದೆಲ್ಲ ಮಾಡಿದಾಗ ಅವ್ರ ಮನೆ ಗಂಡಸರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಕೋಪ ಬಂದೇ ಬಂತು. ಹ್ಮ್. ದರ್ಶನ್ ಅವ್ರು ಏನ್ ತಪ್ಪು ಮಾಡಿದ್ರು ಅಂತಂದ್ರೆ ಸ್ವಲ್ಪ ಕಾನೂನು ರೀತಿಯಲ್ಲಿ ಮಾಡ್ಬೇಕಾಗಿತ್ತು. ಅವ್ರು ಹ್ಮ್. ಏನು ಆವೇಶದಲ್ಲಿ ಅವ್ರ ಜೊತೆಲಿ ಇರೋರು ಈ ತರ ಎಲ್ಲಾ ಮಾಡವ್ರೆ. ಹೊಡೆದಿರ್ಬೋದು ಇವ್ರು, ಆದ್ರೆ ಇವ್ರ ರೇಟಿಂದ ಅವ್ರು ಸತ್ತಿರಕ್ ಚಾನ್ಸ್ ಇಲ್ಲ. ಅವ್ರ ಜೊತೆಲಿರೋ 4-5 ಜನ ಇದ್ರಲ್ಲ ಅವ್ರು ಹಂಗ್ ಮಾಡಿರ್ಬೋದು. ಏನು ಅಂತಂದ್ರೆ ಇವ್ರಿಗೆ ಒಂದ್ ಫಿಟ್ ಮಾಡಿದಾರೆ ಅಷ್ಟೇ. ಓಕೆ ಓಕೆ. ಅಂದ್ರೆ ಈಗ ಅವ್ರದ್ದು ಡೆವಿಲ್ ಮೂವಿದು ಸಾಂಗ್ ರಿಲೀಸ್ ಆಗ್ಬೇಕಿತ್ತು ಸರ್ ಇವತ್ತು ಆಗ್ಬೇಕಾಗಿತ್ತು. ಅದೇ ಈ ಕೋರ್ಟ್ ಆದೇಶದಿಂದ ರದ್ದಾಗಿದೆ ಸರ್. ಹಾ ಅತಿ ಶೀಘ್ರದಲ್ಲೇ ರಿಲೀಸ್ ಆಗುತ್ತೆ ಸರ್. ಅಂದ್ರೆ ಅವ್ರು ಹೊರಗಡೆ ಇಲ್ಲ ಅಂತ ಅಂದ್ರೆ ಸಾಂಗ್ ಇಷ್ಟ ಆಗುತ್ತೆ ಅಂತೀರಾ? ಸರ್ ಹೊರಗಡೆ ಇದ್ರು ಅದು ಆನೆನೆ, ಈಚೆ ಇದ್ರು ಆನೆನೆ ಸರ್. ಹಾ ಓಕೆ. ಹಂಗಾರೆ ಈಗ ದರ್ಶನ್ ಸರ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ದರ್ಶನ್ ಸರ್ ಬಗ್ಗೆ ಹೇಳಕ್ಕೆ ಎರಡು ಮಾತಿಲ್ಲ. ಯಾಕಂದ್ರೆ ಎಲ್ಲರೂ ದುಡ್ಡುಗೋಸ್ಕರ ಇದ್ ಮಾಡ್ತಾರೆ. ನಾವೆಲ್ಲ ದುಡ್ಡು ಕಾಸಿಗೆ ಇದ್ ಮಾಡ್ತಿಲ್ಲ ಸರ್. ಒಂದು ಒಳ್ಳೆ ತನಕ್ಕೆ ಒಂದು ಇದಕ್ಕೆ ಬೆಲೆ ಕೊಡ್ತೀವಿ ಸರ್. ಪಬ್ಲಿಸಿಟಿ ಮಾಡ್ಕೋಬೇಕು ಅವನು. ಪ್ರಥಮ ಅವನಲ್ಲ, ಪಬ್ಲಿಸಿಟಿ ಮಾಡ್ಕೋಬೇಕು ಅವನು. ಬಿಗ್ ಬಾಸ್ ಇಂದಾನು ಅವನು ಅದೇನೆ. ಒಂದೆರಡು ಪಿಕ್ಚರ್ ಮಾಡ್ದ, ಏನು ವರ್ಕೌಟ್ ಆಗಿಲ್ಲ. ಆಗಾಗ ಬಂದು ಇವನು ಪಬ್ಲಿಸಿಟಿ ಮಾಡ್ಕೋಬೇಕು, ಇವನ್ದು ವೈರಲ್ ಮಾಡ್ಕೋಬೇಕು. ದರ್ಶನ್ ಅವ್ರದ್ದು ಒಂದ್ ಕೂದ್ಲು ಸಮಾನನು ಇಲ್ಲ. ಅವನು ಒಂದ್ ಕೂದ್ಲೇನೋ ವಿಗ್ ಹಾಕೊಂಡವ್ರೆ ಅಂತ ಅದೊಂದ್ ಮಾತಾಡಿದ್ರು. ಅವ್ರ ಫಿಲಂ ಮಾಡ್ಬೇಕಾರೆ ಇವ್ನು ಇನ್ನೂ ಪಾಪು ಏನೋ ಫಿಲಂ ಇಂಡಸ್ಟ್ರಿನೇ ನೋಡಿರ್ಲಿಲ್ವೇನೋ ಇವನು. ಅವ್ರ ಬಗ್ಗೆ ಮಾತಾಡ್ತಾನೆ. ಇನ್ನೊಂದು ದರ್ಶನ್ ಅವ್ರಿಗೆ ಮೀಡಿಯಾದವ್ರ ಮೇಲೆ ತುಂಬಾ ಕೋಪ. ಯಾಕೆ ಹೇಳಿ, ಒಂದ್ಸಲಿ ಬೈದಿದ್ರು, ಅದನ್ನ ಮಡಿಕೊಂಡು ಇವ್ರದ್ದು ಇಷ್ಟೆಲ್ಲಾ ಮಾಡ್ತಾವ್ರೆ. ಅದೇ ಒಂದ್ ಧರ್ಮಸ್ಥಳದ ಕೇಸು ಸೌಜನ್ಯನ್ ಪರವಾಗಿ ಇವ್ರು ಯಾರು ಮಾತಾಡಲ್ಲ ನ್ಯೂಸ್ ಚಾನಲ್. ಹೌದು. ಒಬ್ಬ ಸೆಲೆಬ್ರಿಟಿ 100-6 ಜನಕ್ಕೆ ಅವರು ಅನ್ನದಾತರ ತರಾನೇ ಕಾರಣ. ಇವಾಗ ಅವ್ರನ್ನ ಹೀರೋ ಹಾಕಂತ ಮಾಡಿದ್ರೆ ಎಷ್ಟು ಜನಕ್ಕೆ ಉಪಯೋಗ ಆಯ್ತದೆ ಹೇಳಿ. ಕ್ಯಾಮ್ರಾಮನ್ ಇಂದ ಹಿಡ್ದು ಅಲ್ಲಿ ವರ್ಕ್ ಮಾಡೋರ್ ಗಂಟಾನು. ಇವಾಗ ಇವ್ರಿಗೆ ಕುತ್ಕೊಬಿಟ್ರೆ 100-6 ಜನಕ್ಕೆ ಅವರಿಂದ ಅನ್ನ ತಪ್ತದೆ ಅಲ್ವೇ. ನಾ ಹೇಳೋದಿಷ್ಟೇ,
ಕೋರ್ಟ್ ಐತೆ, ಇನ್ನೂ ಲಾಯರ್ ಅವ್ರೆ, ಹೈಕೋರ್ಟ್ಗೆ ಹೋಗ್ಬೋದು, ಬೇಲ್ ಅಪ್ಲೈ ಮಾಡ್ಬೋದು. ಅದಾಗ ಗಂಟ ಆಮೇಲೆ ಬೇಲ್ ಸಿಕ್ಕೇ ಸಿಗ್ತದೆ. ಇವಾಗ ಸಲ್ಮಾನ್ ಖಾನ್ ಅವರು ಫುಟ್ಪಾತ್ ಮೇಲೆ ಮನ್ಗಿರೋರ್ ಮೇಲೆ ಹರ್ಸಿರ್ಲಿಲ್ವೇ? ಹೌದೌದು. ಅದಕ್ಕಿಂತ ಏನ್ ದೊಡ್ಡದಲ್ವಲ್ಲ. ಇವನು ಕೆಟ್ಟವನು, ತಪ್ಪು, ಅದಕ್ಕೆ ಅವನ್ಗೆ ಮಾಡಿದ್ರು, ಅದ್ರಲ್ಲೇನ್ ತಪ್ಪಿಲ್ಲ. ಯಾಕಂದ್ರೆ ಅವ್ರ ಮನೆಯವ್ರ ಪರಿಹಾರ ಕೊಡ್ಸೋದು ಇದ್ ಮಾಡಿ. ಇವ್ರನ್ನ ಕೋರ್ಟ್ಗೆ ಅದು ಇದು ಅಂತ ಮಾಡ್ಕೊಂಡಿದ್ರೆ ಏನು ಅದಕ್ಕೆ ಪರಿಹಾರ ಸಿಗಲ್ಲ. ಆಗ್ಬಾರ್ದಿತ್ತು, ಆಗೈತೆ, ಅದನ್ನ ಬಗೆಹರಿಸ್ಕೊಳ್ಳೋದ್ ನೋಡ್ಬೇಕು. ಒಬ್ರು ಮಾತಾಡಿ. ಅಲ್ಲ, ಅವ್ರ ಏನ್ ತಪ್ಪು ಮಾಡಿಲ್ಲ ಸರ್. ಹಾ. ಆದ್ರೂ ಕೂಡ ಅವ್ರಿಗೆ ಸ್ವಲ್ಪ ದಯವಿಟ್ಟು ಅವ್ರಿಗೆ ಬಿಡಕ್ ಹೇಳಿ ಸರ್. ಅವ್ರಿಗೆ ಬೇಲ್ ಮಾಡ್ಬೋದು, ಹಾ. ಅವ್ರಿಗೆ ಬೇಲ್ ಈ ಕಡೆ ಮಾಡ್ಬೋದು. ನಿಮಿಷ, ಅವರು ಒಂದ್ ನಿಮಿಷ ಇರಿ. ಹಾ. ಹಾ, ಹೇಳಿ. ದರ್ಶನ್ ಅವ್ರಿಗೆ ಸ್ವಲ್ಪ ಬೇಲ್ ಇದು ಮಾಡ್ಬೇಕು. ಅವ್ರೇನು ಆ ರೀತಿ ಏನು ಅವ್ರು ಮೆಸೇಜ್ ಮಾಡಿರೋದು ಒಂದು ಇದು ಅನ್ಸ್ಬೋದು ನಮ್ಗೆ. ಸ್ವಲ್ಪ ಇದು ಮಾಡಿದೆ, ಅವ್ರಿಗೆ ಬೇಲ್ ಇದು ಮಾಡ್ಬೇಕು ಸ್ವಲ್ಪ ನೀವು. ಸರ್